ಇವತ್ತ ನಾವು ವಿಶ್ವ ಹಿಂದೂ ಪರಿಷತ್ ಸಜ್ಜನರ ವತಿಯಿಂದ ಮೊನ್ನೆ ನಡೆದಂತ ಬಾಂಗ್ಲಾದಲ್ಲಿ ಟಿಪ್ಪು ಚಂದ್ರ ದಾಸ್ ಅನ್ನುವ ಹಿಂದೂ ಯುವಕರ ಒಂದು ಹತ್ಯೆ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇದು ಇವತ್ತಿನಲ್ಲ, ಕೇವಲ ಸ್ವಲ್ಪ ನಾವು ಇತಿಹಾಸ ನೋಡ್ಬೇಕಾಗ್ತದೆ. ಏನಪ್ಪಾ ಅಂದ್ರೆ ಏನು ಬಾಂಗ್ಲಾದೇಶ ಕರ್ಕೊಂಡಿಲ್ಲ, ಮೊದಲ ಪೂರ್ವ ಪಾಕಿಸ್ತಾನ ಆಗಿದ್ದಂತ ಈ ಬಾಂಗ್ಲಾದೇಶ ಇದನ್ನ ಅಲ್ಲಿಯ ಒಂದು ಏನು ಅವ್ರಿಗೆ ತೊಂದರೆ ಆಗೋದಿದೆ ಅಂತೇಳಿ ಅದು ಅನ್ಯಾಯ ಹೋರಾಟ ಚಾಲೂ ಮಾಡಿದಾಗ 1971ರಲ್ಲಿ ನಮ್ಮ ಭಾರತ ಸರ್ಕಾರ ಆಗಿನ ನಮ್ಮ 4,000 ಸೈನಿಕರು ತಮ್ಮ ಪ್ರಾಣ ತ್ಯಾಗ ಮಾಡಿದಾಗ 10,000ಗಿಂತ ಹೆಚ್ಚಿನ ಸೈನಿಕರ ಗಾಯಗಳಾಗಿದ್ದಾವ. ಇಷ್ಟು ಸೈನಿಕರ ಪ್ರಾಣ ತ್ಯಾಗ ಬಲಿದಾನದಿಂದ ಅವರಿಗೆ ಸ್ವತಂತ್ರವಾಗಿ ಒಂದು ಬಾಂಗ್ಲಾದೇಶವನ್ನ ನಿರ್ಮಾಣ ಮಾಡಿ ಕೊಟ್ಟವರೇ ಯಾರಂದ್ರೆ ನಾವು ಭಾರತೀಯ. ಆದ್ರೆ ಅದೇ ಬಾಂಗ್ಲಾದಲ್ಲಿ ಇವತ್ತ ಒಬ್ಬ ಹಿಂದೂ ಅಲ್ಪಸಂಖ್ಯಾತದಲ್ಲಿ ಆಗಿದಾನ, ಆ ಹಿಂದೂ ಯುವಕರಿಗೆ ಜೀವ ರಕ್ಷಣೆ ಇಲ್ಲ. ಇದು ನೀವು ಅವ್ರಿಗೆ ಸ್ವತಂತ್ರ ಮಾಡಿ ಕೊಟ್ಟರು ಹಿಂಗ್ಯಾಕೆ ಮಾಡ್ತಾರೆ ಅನ್ನೋಕ್ಕಿಂತ ಪೂರ್ವ ಇತಿಹಾಸ ತಿಳ್ಕೊಂಡ್ರೆ 1947ರಲ್ಲಿ ಧರ್ಮ ಆಧಾರಿತವಾಗಿ ಪಾಕಿಸ್ತಾನ ಹೊಡೆದ್ರು, ಆದ್ರೆ ಭಾರತನ ಹಿಂದೂ ರಾಷ್ಟ್ರ ಘೋಷಣೆ ಮಾಡಲಿಲ್ಲ. ಅಷ್ಟಾಗಿ ಅಲ್ಲಿಯೂ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಜೊತೆಗೆ ಇದೆ ಅಂತ ಒಬ್ಬ ದಲಿತ ನಾಯಕ, ಮತ್ಸತಿ ರಾಜಕಾರಣಿ, ವಕೀಲರಾದಂತ ಜೋಗೇಂದ್ರನಾಥ್ ಮಂಡಲ್ ಅವರ ಬಗ್ಗೆ ತಿಳ್ಕೋಬೇಕು ನಾವು. ಜೋಗೇಂದ್ರನಾಥ್ ಮಂಡಲ್ ಅವರು ಇದೇ ಮೊಹಮ್ಮದ್ ಅಲಿ ಜಿನ್ನಾ ಬೆನ್ನ ಹತ್ತಿ ಪಾಕಿಸ್ತಾನಕ್ಕೆ ಹೋದ. ಮೊದಲ ಕಾನೂನು ಸಚಿವ ಆದರೂ ಕೂಡ ಕೇವಲ 3 ವರ್ಷದಲ್ಲಿ 1950ರಲ್ಲಿ ತನ್ನ ರಾಜೀನಾಮೆ ಸಲ್ಲಿಸ್ತಾನ. ಇವತ್ತಿನ ರಾಷ್ಟ್ರಪತಿ ನಿಮ್ಗೆ ನೋಡಕ್ ಸಿಗ್ತದೆ. ಏನಂದ್ರೆ ಈಗಿನ ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ಮೇಲೆ ಆಗುವ ಅತ್ಯಾಚಾರ ಅಕ್ರಮಗಳು, ಅದರಲ್ಲಿಯೂ ದಲಿತರ ಮೇಲೆ ಆಗುವ ಅತ್ಯಾಚಾರ ಅಕ್ರಮಗಳನ್ನು ನನ್ನ ಸಮುದಾಯ ಏನು ನಿಮ್ಮನ್ನು ನಂಬಿ ಬಂದಿದೆ, ನನ್ನ ಸಮುದಾಯ ಮೇಲೆ ಇಂಥ ಅತ್ಯಾಚಾರ ಆಗತ್ತಿದೆ, ಆ ಅತ್ಯಾಚಾರದಲ್ಲಿ ಸಹಿಸಕ್ಕಾಗತ್ತಿಲ್ಲ ಕೇಳಿ ಕೇವಲ 3 ವರ್ಷದಲ್ಲಿ ರಾಜೀನಾಮೆ ಕೊಟ್ಟ ಮತ್ತೆ ತನ್ನ ಸ್ವಂತ ಊರ ಕಲ್ಕತ್ತಾಗೆ ಬಂದು ನೆಲೆಸಿದ್ರು, ಇಲ್ಲೇ ಪ್ರಾಣ ತ್ಯಾಗ ಮಾಡಿದ್ರು. ಜೋಗೇಂದ್ರನಾಥ್ ಮಂಡಲ್ ಕೇವಲ 3 ವರ್ಷದಲ್ಲಿ ತಿಳ್ಕೊಂಡು ಈ ಜಿಹಾದಿಗಳು ನೀವೇನೇ ಮಾಡಿದ್ರು, ಆ ಜಿಹಾದಿಗಳು